ಲೋಗೇಶ್ ನೆನ್ನೆ ಶಿವರಾತ್ರಪ್ಪ ನಾವು ಎಲ್ಲಿ ಹೋಗೋಣ ಅಂತ ಇದ್ದಾಗ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಹೋಗೋಣ. ತುಂಬ ದಿವಸ ಆಯಿತು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ರೆ. ಅದು ಸಡನ್ ಪ್ಲ್ಯಾನು. 3 ಗಂಟೆಗೆ ಪ್ಲ್ಯಾನ್ ಮಾಡಿ 4 ಗಂಟೆಗೆ ಹೊಟ್ಟು ಹೋಗೋ ಅಷ್ಟರಲ್ಲಿ ಅಪ್ಪ ಎಷ್ಟು ಹೋಗೋ ರೂಟಲ್ಲೆಲ್ಲ ರೈಡರ್ಸ್ ಇದ್ದರು. ಎಲ್ಲರೂ ಈಶಾ ಫೌಂಡೇಶನ್ಗೆ ಅಲ್ಲಿ ಈಶಾದು ಸ್ಟಾರ್ಟಿಂಗ್ ಪಾಯಿಂಟಿಂದ ಶವ ಏನು ಟ್ರಾಫಿಕ್ ಜಾಮ್ ಗೊತ್ತಾಗೋರು. ಎಲ್ಲಿ ಇಲ್ದಿರೋ ಜನ ಎಲ್ಲ ಅಲ್ಲವ್ರೆ ಶಿವನ್ ನೋಡೋಕ್ಕೆ. ತುಂಬ ಟ್ರಾಫಿಕ್ ಜಾಮು. ನೀವು ನಡ್ಕೊಂಡು ಹೋಗೋಕ್ಕಾಗಲ್ಲ. ಜನಗಳು ಓನ್ ದಾರಿನೇ ತಾರ್ ರೋಡ್ ಬಿಟ್ಟು ಈ ಸೈಡ್ ಮಣ್ಣಿಗಿನ್ನು ಬೆಟ್ಟ ಗಿಟ್ಟೆಲ್ಲ ಹತ್ತಿ ಗಿತ್ತಿ ಇಲ್ಲಿ ಆಫ್ ರೋಡು ಎಲ್ಲ ಟ್ರಕ್ಕಿಂಗ್ ಎಲ್ಲ ಮಾಡಿಸ್ಬಿಟ್ರು ನೆನ್ನೆ. ಅಷ್ಟು ಜನ ಇದ್ರು. ನಾವು 5 ಕಿಲೋಮೀಟರ್ಸ್ ಹಿಂದೆನೇ ಗಾಡಿ ಬಿಟ್ಟು ನಡ್ಕೊಂಡು ಹೋಗಿ ನೋಡಿ ಗಾಡಿಗಳೇ ಮೂವ್ ಆಗ್ತಾಯಿಲ್ಲ, ಆ ರೇಂಜಿಗೆ ಇದೆ ಟ್ರಾಫಿಕ್ ಜಾಮ್ ಅಂತೂ. ಎಲ್ಲ 3-4 ಕಿಲೋಮೀಟ್ರ್ ಹಂಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಭೇಟಿ ಒಳ್ಳೆ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಒಂದು 1:15 ಹೋದ್ವಿ. ಹೋಗೋಷ್ಟರಲ್ಲಿ ಇನ್ನೂ 3 ಅವರ್ ಆಯ್ತು ಹೋಗೋಕ್ಕೆ. ಬರೋಕ್ಕೆ ಅಲ್ಲಿ ದರ್ಶನ 1 ಅವರು, ರಿಟರ್ನು 3 ಅವರು. ನೋಡಿ ಜನ ಫುಲ್ಲು ಸುತ್ತ ಹಾಕೊಂಡು ಆ ಸೈಡೆಲ್ಲ ಗಾಡಿ ಫುಲ್ ಟ್ರಾಫಿಕ್ ಜಾಮು. ನಾವು ಈ ಥರ ಬೆಟ್ಟದ ಮಧ್ಯ ರೋಡ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಗಾಡಿಗಳೆಲ್ಲ 1/2 ಅವರಿಂದ ಮೂವ್ಮೆಂಟೇ ಇಲ್ಲ, ಆ ರೇಂಜಿಗೆ ಟ್ರಾಫಿಕ್ ಜಾಮ್ ಇದೆ. ಅಪ್ಪ ಹಂಗೋ ಹಿಂಗೋ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಫಸ್ಟ್ ಟೈಮ್ ದರ್ಶನ ಶಿವರಾತ್ರಿ ದಿವಸ ಚೆನ್ನಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನೆಕ್ಸ್ಟು ಕೊಯಂಬತ್ತೂರಲ್ಲಿ ಲೈವ್ ಕಾನ್ಸರ್ಟ್ ನಡೀತಾ ಇತ್ತು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ಲೈವ್ ಟೆಲಿಕಾಸ್ಟ್ ಮಾಡ್ತಾಯಿದ್ರು. ಅಲ್ಲಲ್ಲಿ LED ಡಿಸ್ಪ್ಲೇಸ್ ಇಟ್ಟು ನೋಡಿಕೊಂಡು ಸೂಪರ್ ಆಗಿದೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಸೈಡು. ಅಲ್ಲ ಗೈಸ್, ನಮ್ಮ ಚಾನಲ್ನ ಸ್ವಲ್ಪ ಲೈಕ್ ಮಾಡಿ.